ಈ ಪ್ರಕರಣದ ವ್ಯಾಪ್ತಿ ಅಂತಾರಾಜ್ಯದ್ದು ಇದೆ. 50 ಕೋಟಿ ರೂಪಾಯಿನಷ್ಟು ಅವ್ಯವಹಾರ ಆಗಿದೆ. ಸಿಐಡಿ, ಡಿಐಜಿ ಬಂದು ನಮ್ಮ ಬಳಿ ಮಾಹಿತಿಯನ್ನ ಪಡೆದಿದ್ದಾರೆ ಅಂತ ಹೇಳಿ ಬೆಳಗಾವಿಯಲ್ಲಿ ಕಮಿಷನರ್ ಭೂಷಣ್ ಬೋರಸೆ ಅವರು ಹೇಳಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು, ನಾವು ಮಾಡಿರುವಂತಹ ತನಿಖೆ ಅವರಿಗೆ ನೀಡಿದ್ದೇವೆ. ಇದರ ಆಧಾರದ ಮೇಲೆ ಸಿಐಡಿಗೆ ವರ್ಗಾವಣೆ ಮಾಡಿದ್ದಾರೆ. ಸಿಐಡಿ, ಡಿಐಜಿ ಅವರು ಫಾರ್ಮಾಲಿಟಿ ಮುಗಿಸ್ಕೊಂಡು ಹೋಗಿದ್ದಾರೆ. ಸ್ಥಳೀಯ ಅಧಿಕಾರಿಗಳು ಕಲೆ ಹಾಕಿರುವ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಅಂತ ಹೇಳಿದರು. ಶಿವಮ್ ಅಸೋಸಿಯೇಟ್ಸ್ ಫರ್ಮ್ ಮೇಲೆ ಅವರ ಪದಾಧಿಕಾರಿಗಳ ಮೇಲೆ ಒಂದು FIR ಮಾಳಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲು ಮಾಡಲಾಗಿತ್ತು. ಈ ಫರ್ಮ್ ಓನರ್ ಶಿವಾನಂದ ನಿಲ್ಲನ್ನವರ್ ಇವನಿಗೆ ದಸ್ತಗಿರಿ ಕೂಡ ಮಾಡಲಾಗಿದೆ. ಈಗ ಅವನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ. ಈ ಪ್ರಕರಣದ ವ್ಯಾಪ್ತಿ ಅಂತರ್ ಜಿಲ್ಲೆ ಇದೆ, ಅಂತರ್ ರಾಜ್ಯ ಕೂಡ ಇದೆ ಮತ್ತು ಫ್ರಾಡ್ ಅಮೌಂಟ್ 50 ಕೋಟಿಗಿಂತ ಜಾಸ್ತಿ ಇರೋದು ಕಾರಣದಿಂದ ನಾವು ಮಾನ್ಯ DG ಆ್ಯಂಡ್ IGP ಅವರಿಗೆ ಈ ಪ್ರಕರಣ CIDಗೆ ವರ್ಗಾವಣೆ ಮಾಡೋಕ್ಕೆ ಕೋರಿಕೆ ನಿನ್ನೆ ಕಳಿಸಿದ್ದೀವಿ. ಅದರ ಆಧಾರದ ಮೇಲೆ ನಿನ್ನೆ ಮಾನ್ಯ DG ಆ್ಯಂಡ್ IGP ಅವರು ಈ ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡೋದು ಆದೇಶ ನೀಡಿದ್ದಾರೆ. ಇವತ್ತು DIGಯಿಂದ ಅಧಿಕಾರಿಗಳು ಈ ವಿಚಾರದಲ್ಲಿ ಇಲ್ಲಿ ಬಂದಿದ್ದಾರೆ. ಈಗ ನಮ್ಮ ತನಿಖಾಧಿಕಾರಿ ಈ ಪ್ರಕರಣದ ಕಡತವನ್ನು ಎಲ್ಲ ಫಾರ್ಮ್ಯಾಲಿಟಿ ಕಂಪ್ಲೀಟ್ ಮಾಡಿಕೊಂಡು CIDಗೆ ವರ್ಗಾವಣೆ ಮಾಡ್ತಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.